Okay. So in just now we are discussing about entrepreneurship. So entrepreneurship is an activity engaging in case of innovation and risk taking. Now what are those activity? ಅದು ನಾವು ತಿಳ್ಕೊಬೇಕಲ್ಲ. ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನಂತ ಹೇಳಿವಿ ನಾವು ಆಕ್ಟಿವಿಟಿ ಅಂತ ಹೇಳಿವಿ. ಸೊ ಅದು ಆಕ್ಟಿವಿಟಿ ಯಾವುವು ಅಂತ ಗೊತ್ತಿರ್ಬೇಕು ನಾವು. ಎಂಟರ್ಪ್ರಿನರ್ಶಿಪ್ ಇನ್ಕ್ಲೂಡ್ ಐಡೆಂಟಿಫಿಕೇಶನ್ ಆಫ್ ಅ ಬಿಸ್ನೆಸ್ ಅಪಾರ್ಚುನಿಟಿ. ಎಂಟರ್ಪ್ರಿನರ್ಶಿಪ್ ಇನ್ಕ್ಲೂಡ್ ಐಡೆಂಟಿಫಿಕೇಶನ್ ಆಫ್ ಅ ಬಿಸ್ನೆಸ್ ಅಪಾರ್ಚುನಿಟಿ ಅಂದ್ರೆ ಏನ್ರಿ, ವ್ಯವಹಾರದ ಅವಕಾಶಗಳನ್ನು ನಾವು ತಿಳಿದುಕೊಳ್ಬಹುದು ಎಂಟರ್ಪ್ರಿನರ್ಶಿಪ್ನಲ್ಲಿ. ವೈ ದಿಸ್ ವರ್ಡ್ ಈಸ್ ಇನ್ಕ್ಲೂಡೆಡ್? ಬಿಕಾಸ್ ವೆನ್ ದೇರ್ ಈಸ್ ಅ ನ್ಯೂ ಬಿಸ್ನೆಸ್ ಅಪಾರ್ಚುನಿಟಿ ಆಲ್ವೇಸ್ ದೇರ್ ಇಸ್ ಅ ನ್ಯೂ ಥಿಂಗ್. ಎಂಟರ್ಪ್ರಿನರ್ಶಿಪ್ ಅಂದರೆ ಇದರಲ್ಲಿ ನ್ಯೂ ಥಿಂಗ್ ಇರಬೇಕು ಅಂತ. ಬಿಸ್ನೆಸ್ ಅಪಾರ್ಚುನಿಟಿ, ವ್ಯವಹಾರದ ಅವಕಾಶ ಅಂದ್ರೆ ಏನು ರೀ, ಹೊಸ ಕಂಡು ಹಿಡಿಯತ್ತಿರ್ತೀವಿ ನಾವು. ವೆನ್ ದೇರ್ ಈಸ್ ಅ ನ್ಯೂ, ಬಿಕಾಸ್ ದಟ್ ಈಸ್ ಅ ಎಂಟರ್ಪ್ರಿನರ್ಶಿಪ್. ಆಮೇಲೆ ಏನಿರ್ಬೋದು, ಪ್ರಮೋಷನ್ ಆಫ್ ಆನ್ ಎಂಟರ್ಪ್ರೈಸ್. ಪ್ರಮೋಷನ್ ಆಫ್ ಆನ್ ಎಂಟರ್ಪ್ರೈಸ್. ಎಂಟರ್ಪ್ರಿನರ್ಶಿಪ್ ಇನ್ಕ್ಲೂಡ್ ಪ್ರಮೋಷನ್ ಆಫ್ ಆನ್ ಎಂಟರ್ಪ್ರೈಸ್ ಅಂತ ಕರಿತೀವಿ. ವ್ಯವಹಾರವನ್ನು ಉತ್ತೇಜಿಸೋದು. ವೈ ದ ಪ್ರಮೋಷನ್ ಈಸ್ ನೆಸೆಸರಿ? ಇಫ್ ಯು ಮೇಕ್ ಅ ಪ್ರಮೋಷನ್, obviously you can done the entrepreneurship activity. Then what entrepreneurship again included? There is a proper planning. ಸರಿಯಾದಂಥ ಯೋಜನೆ ಇರಬೇಕು. What is that planning? Planning to assemble the factors of production. That is very important. Why we have to assemble the factors of production? Because the land, labor, capital is necessary. So that's why in case of entrepreneurship, assembling, planning, motivating, ಮ್ಯಾನೇಜಿಂಗ್ ಈಸ್ ನೆಸೆಸರಿ. ಸೊ ಹಾಗಾದ್ರೆ ಉದ್ಯಮಶೀಲತೆ ಒಳಗಡೆ ಮೋಟಿವೇಶನ್ ಇರಬೇಕು, ಆಮೇಲೆ ಇನ್ನೋವೇಷನ್ ಇರಬೇಕು, ಆಮೇಲೆ ಪ್ಲ್ಯಾನಿಂಗ್ ಇರಬೇಕು, ರಿಸ್ಕ್ ಟೇಕಿಂಗ್ ಇರಬೇಕು. ಇವೆಲ್ಲನೂ ಏನಾಗತ್ತೆ ರೀ, ಇನ್ನೋವೇಷನ್ನಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಎಂಟರ್ಪ್ರಿನರ್ಶಿಪ್ ಈಸ್ ಅ ಆಕ್ಟಿವಿಟಿ ವಿಚ್ ಈಸ್ ಎಂಗೇಜಿಂಗ್ ಮೇನ್ ಆಸ್ಪೆಕ್ಟ್ಸ್ ಅಂತ ಕರಿತೀವಿ ನಾವು. ದಟ್ ಈಸ್ ದ ರಿಸ್ಕ್ ಟೇಕಿಂಗ್ ಅಂತ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಎಂಟರ್ಪ್ರಿನರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಲೆಟ್ ಅಸ್ ಡಿಸ್ಕಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಎಂಟರ್ಪ್ರಿನರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಉದ್ಯಮ ಮತ್ತು ಉದ್ಯಮಶೀಲತೆಯ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋಣ. ಈ ಕ್ವಶನ್ ನಾವು ಅರ್ಥ ಮಾಡ್ಕೊಂತೀವಿ ಅಂದ್ರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಮೀನಿಂಗ್. ಇವು ಎಲ್ಲರಲ್ಲೂ ಮೀನಿಂಗ್ ಬಂದು ಹೋಗಿಬಿಡ್ತೈತಿ. So let us move on to the first important difference. Entrepreneur is a person. The word itself indicates that entrepreneur is a person who undertake the entrepreneurship activity. Entrepreneur is a person who undertake the entrepreneurship activity. What is that entrepreneurship activity? Again, assembling the factors of production. That is the activity. ಉದ್ಯಮಶೀಲ ಅಂದ್ರೆ ಉದ್ಯಮಶೀಲತೆಗೆ ಬೇಕಾಗಬಹುದಾದಂತಹ ವಿವಿಧ ಉತ್ಪಾದನಾಂಗಗಳನ್ನು ಪಡೆದುಕೊಂಡು ಬರುವ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಉದ್ಯಮಶೀಲ ಅಂತ ಕರಿತೀವಿ. ಸೊ ಎಂಟರ್ಪ್ರಿನರ್ ಈಸ್ ಅ ಪರ್ಸನ್ ಹೂ ಅಸೆಂಬಲ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್. ಸೊ ದಟ್ ಈಸ್ ಅ ಎಂಟರ್ಪ್ರಿನರ್. ಮತ್ತು ಎಂಟರ್ಪ್ರೈಸ್ ಅಂದರೆ ಎಂಟರ್ಪ್ರಿನರ್ಶಿಪ್ ಅಂದರೆ ಏನು? ಇಲ್ಲಿ ಪರ್ಸನ್ ಅಂತ ವರ್ಡ್ ಯೂಸ್ ಮಾಡಿವಿ, ಅಲ್ಲಿ ಆ್ಯಕ್ಟಿವಿಟಿ ಅಂತ ಯೂಸ್ ಮಾಡಿದ್ರೆ ಮುಗೀತು. ಎಂಟರ್ಪ್ರಿನರ್ಶಿಪ್ ಈಸ್ ಅ ಆ್ಯಕ್ಟಿವಿಟಿ ವಿಚ್ ಇನ್ವಾಲ್ವ್ ಇನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇದು ಫಸ್ಟ್ ಡಿಫರೆನ್ಸ್. Second, entrepreneur is a creator of a new business. Entrepreneur is a creator of a new business. Creator word itself indicates that there is a new or innovative involved in that. Creator andre ಕಂಡುಹಿಡಿಯುವ ಅಂತ. Entrepreneur is a creator. Then what is entrepreneurship? Entrepreneurship is art of creating. So entrepreneur is a creator. Entrepreneurship is art of creating an organization. ಒಂದು ವ್ಯವಹಾರವನ್ನು ಯಾವ ರೀತಿಯಾಗಿ ಹೊಸ ಹೊಸ ಕಲೆಯ ಅಥವಾ ಬುದ್ಧಿವಂತಿಕೆಯ ಮುಖಾಂತರ ನಾವು ಪ್ರಾರಂಭ ಮಾಡ್ತೀವಿ, ಅದಕ್ಕೆ ನಾವು ಉದ್ಯಮಶೀಲತೆ ಅಂತ ಕರಿತೀವಿ. ಎಂಟರ್ಪ್ರಿನರ್ ಈಸ್ ಅ ಕ್ರಿಯೇಟರ್, ಎಂಟರ್ಪ್ರಿನರ್ಶಿಪ್ ಈಸ್ ಅ ಕ್ರಿಯೇಷನ್. ಸೊ ದ ವರ್ಡ್ ಓನ್ಲಿ ಒನ್ ವರ್ಡ್ ಡಿಫರೆನ್ಸ್. ಎಂಟರ್ಪ್ರಿನರ್ ಈಸ್ ಅ ಕ್ರಿಯೇಟರ್, ಎಂಟರ್ಪ್ರಿನರ್ಶಿಪ್ ಈಸ್ ಅ ಕ್ರಿಯೇಷನ್ ಆಫ್ ವಾಟ್? ಬಿಸ್ನೆಸ್ ಆರ್ಗನೈಸೇಷನ್. ಸೊ ದಟ್ ಈಸ್ ಅ ವರ್ಡ್. ದೆನ್ ಎಂಟರ್ಪ್ರಿನರ್ ಈಸ್ ಅ ಲೀಡರ್. ನೆಕ್ಸ್ಟ್ ಪಾಯಿಂಟ್ ಏನ್ರಿ? ಎಂಟರ್ಪ್ರಿನರ್ ಈಸ್ ಅ leader. Entrepreneurship is a leadership activity. Entrepreneur is a leader and entrepreneurship is a leadership activity. No one word as a change ಮಾಡಬೇಕು. What is the important work of a leader? Leader, one who lead himself.
ಅವ ಲೀಡ್ ಮಾಡಬೇಕು, ಲೀಡ್ ಮಾಡಿ ಆ್ಯಕ್ಟಿವಿಟಿಯನ್ನು ತೊಗೊಂಬರ್ಬೇಕು. ಹಾಗಾಗಿ ಎಂಟರ್ಪ್ರಿನರ್ ಈಸ್ ಅ ಲೀಡರ್, ಎಂಟರ್ಪ್ರಿನರ್ಶಿಪ್ ಈಸ್ ಅ ಲೀಡರ್ಶಿಪ್. ನೆಕ್ಸ್ಟ್ ಪಾಯಿಂಟ್, ಎಂಟರ್ಪ್ರಿನರ್ ಈಸ್ ಅ ಆರ್ಗನೈಸರ್. Entrepreneur is a organizer. Organizer of what? Again, factors of production. Then what about entrepreneurship? Entrepreneurship is organizing. Here organizer and organizing remaining same. Entrepreneur is a organizer, ಅಂದರೆ ಸಂಘಟನೆ ಮಾಡ್ತಕ್ಕಂಥ ವ್ಯಕ್ತಿ. Entrepreneurship is a organizing activity, ಸಂಘಟನೆ ಮಾಡಬಹುದಾದಂತಹ ಚಟುವಟಿಕೆ ಅಂತ ಕರೀತಾರೆ. Entrepreneur is a initiator, pioneer ಅಂತ ಕರೀತಾರೆ. Entrepreneur is a initiator of any business activity. Then what about entrepreneurship? Initiation. Here there is a initiator, here there is a initiation of all remaining aspect. Entrepreneur is a motivator. Entrepreneur is a motivator. Entrepreneurship is a motivation. Entrepreneur is a motivator. Entrepreneurship is a motivation. Entrepreneur is a risk taker. Entrepreneur is a risk taker. ಅಪಾಯವನ್ನು ತೆಗೆದುಕೊಳ್ಳುವ ವ್ಯಕ್ತಿ. And what about entrepreneurship? Risk taking. Entrepreneurship is what? Risk taking. ಅಪಾಯವನ್ನು ತೆಗೆದುಕೊಳ್ಳತಕ್ಕಂಥ ಪ್ರಕ್ರಿಯೆ. Entrepreneur is a planner. Entrepreneur is a planner. And what about entrepreneurship? Planning. Entrepreneurship is a planning. ಯೋಜನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ. Entrepreneur is a manager, ನಿರ್ವಹಣಾಧಿಕಾರಿ ಅಂತ ಕರೀತೀವಿ. And what about entrepreneurship? Entrepreneurship is a managing. Entrepreneurship is a managing. Then what about entrepreneur? Then what about who is a entrepreneur? Decision maker, ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿ. And what about entrepreneurship? Decision making. Entrepreneurship is decision making, ನಿರ್ಧಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ಅಂತ ನಾವಲ್ಲಿ ಕರಿತೀವಿ. ದೆನ್ ಎಂಟರ್ಪ್ರಿನರ್ ಈಸ್ ಅ ಕಂಟ್ರೋಲರ್, ನಿಯಂತ್ರಣ ಮಾಡ್ತಕ್ಕಂಥ ವ್ಯಕ್ತಿ. ಎಂಟರ್ಪ್ರಿನರ್ಶಿಪ್ ಈಸ್ ಅ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿ, ಅಂದರೆ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಚಟುವಟಿಕೆ. ಎಂಟರ್ಪ್ರಿನರ್ ಈಸ್ ಅ ಕಾಪಿಯರ್, ಕಾಪಿ ಮಾಡ್ತಕ್ಕಂಥ ವ್ಯಕ್ತಿ, ಅಂದರೆ ಹೊಸ ಟೆಕ್ನಾಲಜಿ ತೊಗೊಂಬರ್ತಕ್ಕಂಥ ವ್ಯಕ್ತಿ. ಎಂಟರ್ಪ್ರಿನರ್ಶಿಪ್ ಈಸ್ ಅ ಕಾಪಿಂಗ್. ಎಂಟರ್ಪ್ರಿನರ್ಶಿಪ್ ಈಸ್ ಅ ಕಾಪಿಂಗ್. ಎಂಟರ್ಪ್ರಿನರ್ ಈಸ್ ಅ ಅಡ್ಮಿನಿಸ್ಟ್ರೇಟರ್, ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿ. ಎಂಟರ್ಪ್ರಿನರ್ಶಿಪ್ ಈಸ್ ಅ ಅಡ್ಮಿನಿಸ್ಟ್ರೇಷನ್. ಎಂಟರ್ಪ್ರಿನರ್ ಈಸ್ ಅ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಈಸ್ ಅ ಅಡ್ಮಿನಿಸ್ಟ್ರೇಷನ್. ಎಂಟರ್ಪ್ರಿನರ್ ಈಸ್ ಅ ವಿಜುವಲೈಸರ್, ಅಂದರೆ ಮುಂದೆ ಆಗ್ತಕ್ಕಂಥ ಆ್ಯಕ್ಟಿವಿಟಿ ನೋಡ್ತಕ್ಕಂಥ ವ್ಯಕ್ತಿ. ಫೋರ್ಸೈಟರ್ ಅನ್ನಂಗೆ. ಓಕೆ, ಎಂಟರ್ಪ್ರಿನರ್ ಈಸ್ ಅ ಫೋರ್ಸೈಟರ್, ಭವಿಷ್ಯವನ್ನು ಬಲ್ಲತಕ್ಕಂಥ ವ್ಯಕ್ತಿ ಅಂತ ಕರೀತೀವಿ. ಎಂಟರ್ಪ್ರಿನರ್ಶಿಪ್ ಈಸ್ ಅ ಯೂಜುವಲೈಸಿಂಗ್, ಅಂದರೆ ವಿಜುವಲೈಸನ್ನು ಮಾಡಿ ನೋಡ್ತಕ್ಕಂಥ ಚಟುವಟಿಕೆ. ಎಂಟರ್ಪ್ರಿನರ್ ಈಸ್ ಅ ಅಡ್ಮಿನಿಸ್ಟ್ರೇಟರ್. ಎಂಟರ್ಪ್ರಿನರ್ಶಿಪ್ ಈಸ್ ಅಡ್ಮಿನಿಸ್ಟ್ರೇಷನ್. ಸೊ ಇವೆಲ್ಲ ಏನ್ರಿ ಕೀ ವರ್ಡ್ಸ್ ಆಫ್ ಎಂಟರ್ಪ್ರಿನರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್. ಸೊ ಈ ಕೀವರ್ಡ್ ಮುಖಾಂತರ ನಾವು ಏನು ತಿಳ್ಕೊಬಹುದು? ಎಂಟರ್ಪ್ರಿನರ್ ಈಸ್ ಪರ್ಸನ್, ಎಂಟರ್ಪ್ರಿನರ್ಶಿಪ್ ಈಸ್ ಆಕ್ಟಿವಿಟಿ, ಎಂಟರ್ಪ್ರಿನರ್ ಈಸ್ ಪ್ಲಾನರ್, ಎಂಟರ್ಪ್ರಿನರ್ಶಿಪ್ ಈಸ್ ಪ್ಲಾನಿಂಗ್, ಎಂಟರ್ಪ್ರಿನರ್ ಈಸ್ ರಿಸ್ಕ್ ಟೇಕರ್, ಎಂಟರ್ಪ್ರಿನರ್ಶಿಪ್ ಈಸ್ ರಿಸ್ಕ್ taking, entrepreneur is administrator, entrepreneurship is administration, entrepreneur is controller, entrepreneurship is controlling, entrepreneur is manager, entrepreneurship is managing, entrepreneur is innovator, entrepreneurship is innovation. Like that, what is the conclusion about entrepreneur and entrepreneurship? Entrepreneur is a person who take all the factors of production by using innovation in his knowledge, creative thinking in his knowledge, risk taking in his knowledge. So what about the entrepreneurship? Entrepreneurship, all these activities, what are those activities performed by the entrepreneur? Those activities collectively called as a entrepreneurship ಅಂತ ಕರೀತೀವಿ. ಸೊ ಉದ್ಯಮಶೀಲ ಅಂದರೆ ಒಬ್ಬ ವ್ಯಕ್ತಿ, ಉದ್ಯಮಶೀಲತೆ ಅಂದರೆ ಒಂದು ಚಟುವಟಿಕೆ. ಉದ್ಯಮಶೀಲ ಅಂದ್ರೆ ಹೊಸದನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ಹೊಸದನ್ನು ಅಳವಡಿಸ್ತಕ್ಕಂಥ ವ್ಯಕ್ತಿ. ಉದ್ಯಮಶೀಲತೆ ಅಂದ್ರೆ ಏನ್ರಿ? ಹೊಸದನ್ನು ಅಳವಡಿಸಿಕೊಳ್ಳತಕ್ಕಂಥ ಪ್ರಕ್ರಿಯೆ. ಉದ್ಯಮಶೀಲ ಅಂದರೆ ಅಪಾಯವನ್ನು ಎದುರಿಸುವ ವ್ಯಕ್ತಿ. ಉದ್ಯಮಶೀಲತೆ ಅಂದರೆ ಅಪಾಯವನ್ನು ಎದುರಿಸ್ತಕ್ಕಂತಹ ಚಟುವಟಿಕೆ. ಉದ್ಯಮಶೀಲ ಅಂದರೆ ನಿಯಂತ್ರಕ. ಉದ್ಯಮಶೀಲತೆ ಅಂದರೆ ನಿಯಂತ್ರಣ.
ಉದ್ಯಮಶೀಲ ಅಂದ್ರೆ ಯೋಜನೆ ಮಾಡ್ತಕ್ಕಂಥ ವ್ಯಕ್ತಿ. ಉದ್ಯಮಶೀಲತೆ ಅಂದ್ರೆ ಯೋಜನೆಯ ಪ್ರಕ್ರಿಯೆ. ಉದ್ಯಮಶೀಲ ಅಂದ್ರೆ ಹೊಸತನ ಹೊಂದಿರತಕ್ಕಂಥ ವ್ಯಕ್ತಿ. ಉದ್ಯಮಶೀಲತೆ ಅಂದರೆ ಹೊಸತನ. ಉದ್ಯಮಶೀಲ ಅಂದ್ರೆ ಉತ್ತೇಜಕ. ಉದ್ಯಮಶೀಲತೆ ಅಂದ್ರೆ ಉತ್ತೇಜನ. ಉದ್ಯಮಶೀಲ ಅಂದ್ರೆ ನಾಯಕ. ಉದ್ಯಮಶೀಲತೆ ಅಂದ್ರೆ ನಾಯಕತ್ವ. ಉದ್ಯಮಶೀಲ ಅಂದ್ರೆ ಕ್ರಿಯೇಟರ್ ಅಂದ್ರೆ ಹೊಸದನ್ನು ಕಂಡಿರ್ತಕ್ಕಂಥ ವ್ಯಕ್ತಿ. ಉದ್ಯಮಶೀಲತೆ ಅಂದ್ರೆ ಕ್ರಿಯೇಷನ್. ಉದ್ಯಮಶೀಲ ಅಂದರೆ ನಿರ್ವಾಹಕ. ಉದ್ಯಮಶೀಲತೆ ಅಂದರೆ ನಿರ್ವಾಹಕತೆ. ಸೊ ಇವು ಕೀ ವರ್ಡ್ಸ್ ಆಫ್ entrepreneur and entrepreneurship. So in today's class we'll discuss only two aspects of this subject, that is entrepreneurship development. So first aspect is entrepreneur, who is an entrepreneur, and the second one is what is entrepreneurship. Who is an entrepreneur? Entrepreneur is a risk taker. Entrepreneur is a innovator in his business idea. You have to word ಬರೀಲೇಬೇಕು. What are those two words? Risk taking and innovation, ಹೊಸತನ. So entrepreneurship is activity involved in both risk taking and innovation. Okay, remaining we'll see in next class. Thank you, and please do subscribe to my channel.